ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದ್ದೀನಿ. ಶುರು ಮಾಡೋಣ, ಲೆಟ್ಸ್ ಗೋ. ಇನ್ನು ಮೊದಲನೇದಾಗಿ ಶಾರುಖ್ ಖಾನ್ ಅವರ ಡಾನ್ 3 ಬಗ್ಗೆ ಡಿಸ್ಕಸ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮಾತುಕತೆ ದೊಡ್ಡದಾಗಿ. ಈ ಸಿನಿಮಾ ಮಾಡ್ತಾರೋ ಮಾಡಲ್ವಾ ಅದು ಇನ್ನೂ ರಿವೀಲ್ಡ್ ಆಗಿಲ್ಲ. ಬಟ್ ಅಕಸ್ಮಾತ್ ಈ ಸಿನಿಮಾದಲ್ಲಿ ನಾನೇ ಆಕ್ಟ್ ಮಾಡಿದ್ರೆ ಒಂದು ಕಂಡೀಷನ್ ಹಾಕಿದ್ದಾರೆ ಶಾರುಖ್ ಖಾನ್ ಅವರು. ಈ ಸಿನಿಮಾನ ಅಟ್ಲಿ ಡೈರೆಕ್ಟ್ ಮಾಡಿದ್ರೆ ಮಾತ್ರ ನಾನು ಇಲ್ಲಿ ಆಕ್ಟ್ ಮಾಡ್ತೀನಿ ಅಂತ ಕಂಡೀಷನ್ ಹಾಕಿದ್ದಾರೆ. ಇದು ಜಸ್ಟ್ ರೂಮರ್ ಅಷ್ಟೇನೆ. ಅಫಿಷಿಯಲ್ ಆಗಿ ಇನ್ನು ಮೂವಿ ನಡೀತಾ ಇದೆಯಾ ಇಲ್ವಾ ಅಂತ ಇನ್ನೂ ರಿವೀಲ್ಡ್ ಆಗಿಲ್ಲ. ಅಲ್ಲಿವರೆಗೂ ಇದನ್ನ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ. ರೂಮರ್ಸ್. ಇನ್ನು ಎಸ್ ರಾಜಮೌಳಿ ಡೈರೆಕ್ಟ್ ಮಾಡ್ತಾರಂತ ವಾರಣಾಸಿ ಸಿನಿಮಾದ ರಿಲೀಸ್ ಡೇಟ್ ಅಫಿಷಿಯಲ್ ಆಗಿ ಇನ್ನೂ ಬಂದಿಲ್ಲ, ಜಸ್ಟ್ ಲೀಕ್ ಆಗಿರೋದು ಅಂತ ಅನ್ಕೊಳ್ಳಿ. ಇನ್ನು ಈ ಸಿನಿಮಾ ನೆಕ್ಸ್ಟ್ ಇಯರ್ 2027 ಏಪ್ರಿಲ್ 9ನೇ ತಾರೀಕು ಬರೋದಕ್ಕೆ ರೆಡಿ ಆಗಿದೆ ಅಂತ ರೂಮರ್ಸ್ ಇದೆ. ಅಫಿಷಿಯಲ್ ಆಗಿ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಕನ್ಫರ್ಮ್ ಮಾಡ್ತಾರೆ. ಅಲ್ಲಿವರೆಗೂ ಇದನ್ನ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ. ಇನ್ನು ನಮ್ಮ ಕನ್ನಡದಿಂದ ದುನಿಯಾ ವಿಜಯ್ ಅವರ ಮತ್ತೊಂದು ತೆಲುಗು ಸಿನಿಮಾ ಬರೋದಕ್ಕೆ ಇವಾಗ ರೆಡಿ ಆಗಿದೆ. ಪುರಿ ಜಗನ್ನಾಥ್ ಅವರು ಡೈರೆಕ್ಟ್ ಮಾಡ್ತಾರೋ ಸ್ಲಮ್ ಡಾಗ್. ವಿಜಯ್ ಸೇತುಪತಿ ಇಲ್ಲಿ ಹೀರೋ. ಇದೇ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ಪೋಸ್ಟರ್ ಬಿಡೋದ್ರ ಮುಖಾಂತರ ಕನ್ಫರ್ಮ್ ಮಾಡಿದ್ದಾರೆ. ರಿಪೋರ್ಟ್ ಇದೆ ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ವಿಲ್ಲನ್ ರೋಲ್ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅಂತ. ಕನ್ಫರ್ಮ್ ಆಗಿಲ್ಲ. ಇನ್ನು ನಮ್ಮ ಕನ್ನಡದ ಕೋಮಲ್ ಕುಮಾರ್ ಅವರ ಮತ್ತೊಂದು ಸಿನಿಮಾ ಬರೋದಕ್ಕೆ ಈಗ ಅಫಿಷಿಯಲ್ ಆಗಿ ರೆಡಿ. ಸಿನಿಮಾದ ಟೈಟಲ್ ತೆನಾಲಿ DALLB. ಈ ಸಿನಿಮಾದಲ್ಲಿ ಕೋಮಲ್ ಅವರು ಲಾಯರ್ ಆಗಿ ಕಾಣಿಸ್ಕೊತಾ ಇದ್ದಾರೆ. ಇನ್ನು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಸಿದ್ರು ಸುದ್ದೋನ್ ಅವರು. ಇನ್ನು ನಮ್ಮ ಕನ್ನಡದ ಶ್ರೀಲೀಲಾ ಅವರು ಆಟ್ರಿಕ್ ಹೀರೋ ಅವ್ರ ಜೊತೆಗೆ ಆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಶಿವಣ್ಣ ಅಲ್ಲ, ತಮಿಳ್ ಇಂಡಸ್ಟ್ರಿಯ ಆಟ್ರಿಕ್ ಹೀರೋ ಪ್ರದೀಪ್ ರಂಗನಾಥನ್. ಇವಾಗ ಇವ್ರ ಜೊತೆ ಅಫಿಷಿಯಲ್ ಆಗಿ ಮತ್ತೊಂದು ಸಿನಿಮಾಗೆ ಸೈನ್ ಮಾಡಿರೋದಾಗಿ ಇನ್ಫಾರ್ಮೇಶನ್ ಬರ್ತಾ ಇದೆ. ಇನ್ನ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಕೂಡ ಪ್ರದೀಪ್ ರಂಗನಾಥನ್ ಅವರೇ. ಅವ್ರದೇ ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಅವರೇ ಆಕ್ಟಿಂಗು ಮಾಡ್ತಾ ಇದಾರೆ. ಇಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡೋದಕ್ಕೆ ಶ್ರೀಲೀಲಾ ಅವರು ಅಫಿಷಿಯಲ್ ಆಗಿ ಈಗ ಸೆಲೆಕ್ಟ್ ಆಗಿದ್ದಾರೆ. ಮೂವಿ ಟೈಟಲ್ ಇನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ, ಆದಷ್ಟು ಬೇಗ ಮಾಡ್ತಾರೆ ಕನ್ಫರ್ಮ್. ಇನ್ನ 666 ಆಪರೇಷನ್ ಡ್ರೀಮ್ ಥಿಯೇಟರ್. ಈ ಸಿನಿಮಾ ಟೀಮ್ ಕಡೆಯಿಂದ ಶಿವಣ್ಣ ಅವರ ಮತ್ತೊಂದು ಲುಕ್ ರಿವೀಲ್ ಮಾಡೋದ್ರ ಜೊತೆಗೆ ಈ ಸಿನಿಮಾದಲ್ಲಿ ಅವ್ರ ಹೆಸರೇನಾಗಿರುತ್ತೆ ಅನ್ನೋದನ್ನು ಕೂಡ ರಿವೀಲ್ ಮಾಡಿದ್ದಾರೆ, ಏಜೆಂಟ್ ಪ್ರಕಾಶ್. ಇನ್ನು ದುರಂಧರ್ 2 ಟೀಸರ್ ಬಗ್ಗೆ ದೊಡ್ಡ ಮೇಜರ್ ಅಪ್ಡೇಟ್ ಬರ್ತಾ ಇದೆ. ಈ ಪಾರ್ಟ್ 2 ಟೀಸರ್ ಏನ್ ನೋಡ್ತೀರಾ ನೀವು ಯೂಟ್ಯೂಬ್ ಅಲ್ಲಿ, ಅದು ರೇಟೆಡ್ ಆಗಿರ್ತದೆ ಅಂತ ಅಫಿಷಿಯಲ್ ಆಗಿ ಹೇಳ್ತಾ ಇದಾರೆ. ಅಂದ್ರೆ ಚಿಕ್ಕ ಮಕ್ಕಳು ನೋಡಂಗಿಲ್ಲ, ಟೀಸರ್ ನೇ ಚಿಕ್ಕ ಮಕ್ಕಳು ನೋಡಂಗಿಲ್ಲ. ಇಲ್ಲಿಂದಾನೇ ರಿಸ್ಟ್ರಿಕ್ಷನ್ ಹಾಕೊಂಡು ಹೋಗ್ತಾ ಇದಾರೆ. ಅಂದ್ರೆ ಸಿನಿಮಾ ರೇಟೆಡ್. ಇನ್ನ ಪಾರ್ಟ್ 2 ಟೀಸರ್ 1 ನಿಮಿಷ 48 ಸೆಕೆಂಡ್ ಇರ್ತದೆ, ಜೊತೆಗೆ ರೇಟೆಡ್. ಇನ್ನ ಸ್ಟ್ರಾಂಗ್ ಆಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಮಾರ್ಚ್ 19ಕ್ಕೆ ನಾವು ಬರ್ತಾ ಇದೀವಿ ಅಂತ. ನೋಡೋಣ ಯಾರು ಗೆಲ್ತಾರೆ ಏನು ಅಂತ. ಟಾಕ್ಸಿಕ್. ನಾ ಹಾಲಿವುಡ್ ಇಂದ ಅವೆಂಜರ್ಸ್ ಡೂಮ್ ಸ್ಟೇ ಬರ್ತಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇವಾಗಲೇ 4 ಟೀಸರ್ ಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ರೂಮರ್ಸ್ ಬರ್ತಾ ಇದೆ ಡೂಮ್ ಸ್ಟೇ ಒಳಗಡೆ ಟೊಬೆ ಮಗ್ವೈರ್ ಸ್ಪೈಡರ್ ಮ್ಯಾನ್ ವರ್ಷನ್ ನ ನೋಡ್ತೀವಿ ಅಂತ. ಸೊ ಇಲ್ಲಿ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ನಡೀತಾ ಇರೋದ್ರಿಂದ ಎನಿಥಿಂಗ್ ಈಸ್ ಪಾಸಿಬಲ್. ಆಕ್ಟ್ ಮಾಡಿರ್ಬೋದು, ಹೇಳಕ್ಕಾಗಲ್ಲ. ಇನ್ನ ಪ್ರಭಾಸ್ ಫ್ಯಾನ್ಸ್ ಗಳಿಗೆ ಡಿಸಪಾಯಿಂಟ್ ಆಗುವಂತ ಸಣ್ಣ ಅಪ್ಡೇಟ್, ಸಲಾರ್ 2 ಬರಲ್ಲ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಮೂವಿ ಟೀಮ್ ಅಫಿಷಿಯಲ್ ಆಗಿ ಹೇಳ್ಬಿಟ್ಟಿದ್ದಾರೆ ಸಲಾರ್ 2 ಮಾಡ್ತೀವಿ ಅಂತ. ಸದ್ಯಕ್ಕೀಗ ಪ್ರಭಾಸ್ ಅವರು ಸ್ಪಿರಿಟ್ ಆಗಿನೇ ಫೌಜಿ ಈ 2 ಸಿನಿಮಾದಲ್ಲಿ ಬಿಸಿ ಆಗಿರೋದ್ರಿಂದ ಸಲಾರ್ 2 ಬರೋದಕ್ಕೆ ಇನ್ನು 2 ವರ್ಷ ಅಥವಾ 3 ವರ್ಷ ಕೂಡ ಆಗಬಹುದು. ಜೊತೆಗೆ ಹೇಳ್ತಾ ಇದ್ರೆ ಈ ಸಿನಿಮಾ ಶೆಡ್ ಡೌನ್ ಕೂಡ ಆಗಿದೆ ಅಂತ. ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇದನ್ನ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ. ಇನ್ನ ಅಲ್ಲು ಅರ್ಜುನ್ ಅವರ 22ನೇ ಸಿನಿಮಾ ಅಟ್ಲಿ ಅವ್ರ ಜೊತೆಗೆ ಆಗ್ತಾ ಇದೆ. ಇನ್ನ 23ನೇ ಸಿನಿಮಾ ಲೋಕೇಶ್ ಕನಕರಾಜ್ ಅವ್ರ ಜೊತೆಗೆ ಆಗ್ತಾ ಇದೆ. ಇನ್ನ 24ನೇ ಸಿನಿಮಾ ಅದು ಯಾರು ಮಾಡ್ತಾ ಇದಾರೆ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಆದ್ರೆ 25ನೇ ಸಿನಿಮಾ ಯಾರು ಮಾಡ್ತಾ ಇದಾರೆ ಅಂತ ಅವಾಗ್ಲೇ ಕನ್ಫರ್ಮೇಶನ್ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಅಫಿಷಿಯಲ್ ಆಗಿ ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ. ಸಂದೀಪ್ ಅವರು 25ನೇ ಸಿನಿಮಾನ ಅಲ್ಲು ಅರ್ಜುನ್ಗೆ ಡೈರೆಕ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ರೂಮರ್ಸ್ ಇದೆ. 24ನೇದೇ ಇನ್ನೂ ಕನ್ಫರ್ಮ್ ಆಗಿಲ್ಲ. 25ನೇದು ಹೆಂಗ್ ಕನ್ಫರ್ಮ್ ಮಾಡ್ತಾ ಇದೆಯಾ ಅಂತ ನೀವು ನನಗ್ ಬೈಬಹುದು. ಬಟ್ ಏನ್ ಮಾಡೋದು, ಇನ್ಫಾರ್ಮೇಶನ್ ಈ ರೀತಿ ಬರ್ತಾ ಇದೆ. ಆಸ್ ಅ ರೂಮರ್ ಆಗಿ ಇಟ್ಕೊಳ್ಳಿ. ಈಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿರೋದು 22ನೇ ಸಿನಿಮಾ ಅಟ್ಲಿ ಜೊತೆ, 23ನೇ ಸಿನಿಮಾ ಲೋಕೇಶ್ ಕನಕರಾಜ್ ಅವ್ರ ಜೊತೆಗೆ. ಇಷ್ಟೇ. ಇನ್ನು ಶಾರುಖ್ ಖಾನ್ ಅವರ ಕಿಂಗ್ ಸಿನಿಮಾದ ಅಫಿಷಿಯಲ್ ರಿಲೀಸ್ ಡೇಟ್ ನ ಅನೌನ್ಸ್ಮೆಂಟ್ ಮಾಡ್ಬಿಟ್ರು. ಇದೇ ವರ್ಷ ಡಿಸೆಂಬರ್ 24ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಬರೋ 1 ವಾರದ ಮುಂಚೆ ಅವೆಂಜರ್ಸ್ ಡೂಮ್ ಸ್ಟೇ ರಿಲೀಸ್ ಆಗುತ್ತೆ. ಅದೇ ಡಿಸೆಂಬರ್ 16ನೇ ತಾರೀಕು. 1 ವಾರದ ಹಿಂದೆ ಅವೆಂಜರ್ ಡೂಮ್ ಸ್ಟೇ ರಿಲೀಸ್ ಆದ್ರೆ ಇವರಿಬ್ರು ಮಧ್ಯೆ 1 ವಾರದ ಗ್ಯಾಪ್ ಇದೆ. ಬಟ್ ಅವೆಂಜರ್ ಡೂಮ್ ಸ್ಟೇ ಯಾವ ರೀತಿ ಡಾಮಿನೇಟ್ ಮಾಡ್ಕೊಂಡು ಮುಂದೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಅಥವಾ ಶಾರುಖ್ ಖಾನ್ ಅವರ ಕಿಂಗ್ ಸಿನಿಮಾ ಡಿಫೈನ್ ಮಾಡಿ ಮುಂದೆ ನುಗ್ಗಿದ್ರು ನುಗ್ಬಹುದು. ಸ್ಟೋರಿ ಮೇಲೆ ನಿಂತಿರ್ತದೆ 2 ಸಿನಿಮಾ ಯಾವ್ದು ಗೆಲ್ತದೆ ಅಂತ. ಇನ್ನ ಈ ವಾರದ ಕೊನೆ ಅಪ್ಡೇಟ್ ಕಡೆ ಬರ್ತಾದ್ರೆ ಪ್ಯಾರಡೈಸ್ ಸಿನಿಮಾ, ನಾನೇ ಅವ್ರು ಆಕ್ಟ್ ಮಾಡ್ತಾರ ಪ್ಯಾರಡೈಸ್ ಸಿನಿಮಾ ಪೋಸ್ಟ್ ಪೋನ್ ಆಗಿದೆ. ಈ ಸಿನಿಮಾನು ಕೂಡ ಟಾಕ್ಸಿಕ್ ಆಗೇನೆ ದುರಂಧರ್ ಚಾಪ್ಟರ್ 2 ಇದ್ರ ಜೊತೆಗೇನೆ ರಿಲೀಸ್ ಆಗ್ಬೇಕಾಗಿತ್ತು. ಅಂದ್ರೆ ಮಾರ್ಚ್ 26ಕ್ಕೆ ಈ ಸಿನಿಮಾ ಬರ್ಬೇಕಿತ್ತು. ಈಗ ಅಫಿಷಿಯಲ್ ಆಗಿ ಪೋಸ್ಟ್ ಪೋನ್ ಮಾಡಿದ್ದಾರೆ ಜೂನ್ 25ಕ್ಕೆ. ಅಂದ್ರೆ 4 ತಿಂಗಳು ಮುಂದೆ ಪೋಸ್ಟ್ ಪೋನ್ ಮಾಡಿದ್ದಾರೆ. ಇಲ್ಲಿ 2 ವಿಷಯ ಗೊತ್ತಾಗ್ತಾ ಇದೆ. ಒಂದು, ಕಾಂಪಿಟೇಷನ್ ಫುಲ್ ಟಫ್ ಆಗಿದೆ, ಇವ್ರ ಮಧ್ಯೆ ನಾವು ಕಾಂಪಿಟೇಟ್ ಮಾಡೋದಕ್ಕಾಗಲ್ಲ ಅನ್ನೋದು ಒಂದು. ಇನ್ನು 2ನೇ ಸುದ್ದಿ ಗೊತ್ತಾಗ್ತಾ ಇದೆ, ಈ ಸಿನಿಮಾದ ಶೂಟಿಂಗ್ ಇನ್ನು ಡಿಲೇ ಆಗ್ತಾ ಇದೆ. ತುಂಬಾನೇ ಶೂಟ್ ಮಾಡುವಂತ ಪೋರ್ಷನ್ ಗಳು ತುಂಬಾನೇ ಇದಾವೆ ಅಂತ ಹೇಳ್ತಾ ಇದಾರೆ. ಒಟ್ನಲ್ಲಿ ಈ ಸಿನಿಮಾ 4 ತಿಂಗಳು ಮುಂದೆ ಹೋಗಿದೆ. ಜೂನ್ 25ಕ್ಕೆ ಕನ್ಫರ್ಮ್. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಒಂದೊಳ್ಳೆ ವ್ಯೂಸ್
ರಿವ್ಯೂಸ್ ಬರೋದ್ರ ಜೊತೆಗೆ ಯಾವಾಗ್ಲೂ ನಿಮ್ಮನ್ನ ಇದೇ ರೀತಿ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.